ಅತ್ತಿಕಾಯಿ ಹಳ್ಳಿಯ ಶಾಪಿತ ಮಠ. ರಾಮನಗರದ ಪಕ್ಕದ ಒಂದು ಪುಟ್ಟ ಹಳ್ಳಿ ಅತ್ತಿಕಾಯಿ. ಹಸಿರಿನಲ್ಲಿ ಮುಳುಗಿದ ಈ ಹಳ್ಳಿ ದಟ್ಟ ಅರಣ್ಯದಿಂದ ಕೂಡಿದೆ. ಹಳ್ಳಿಗೆ ಹತ್ತಿರದಲ್ಲಿಯೇ ಒಂದು ಹಳೆಯ ಮಠ ಇದೆ. ಇತ್ತೀಚೆಗೆ ಯಾರೂ ಅಲ್ಲಿ ಹೋಗುವುದಿಲ್ಲ. ಈ ಮಠದ ಬಗ್ಗೆ ಹಳ್ಳಿಗರೊಬ್ಬ ಪ್ರಾಚೀನ ನಂಬಿಕೆ ಇತ್ತು. ಅಲ್ಲಿ ಒಂದು ಕಾಲದಲ್ಲಿ ತಪಸ್ವಿಯೊಬ್ಬನು ತಪಸ್ಸು ಮಾಡುತ್ತಿದ್ದ. ಆದರೆ ಅವನನ್ನು ಕೆಲ ದುಷ್ಕರ್ಮಿಗಳು ಸತ್ತಪಡಿಸಿದರು. ತಪಸ್ವಿಯ ಶಾಪದಿಂದ ಮಠದ ಒಳಗೆ ಆತ್ಮ ಅಡಗಿದೆಯಂತೆ. ಹಳ್ಳಿಯವರ ಒಬ್ಬ ಯುವಕ ನಂದನ್ ಈ ನಂಬಿಕೆಗಳನ್ನು ನಗೆಯಾಗಿ ತೆಗೆದುಕೊಳ್ಳುತ್ತಿದ್ದ. ಒಂದು ದಿನ ರಾತ್ರಿ ಅವನು ಗೆಳೆಯರೊಂದಿಗೆ ಶ್ರದ್ಧೆಯಿಂದ ಅಲ್ಲಿ ಹೋಗಿ ನಿಜವನ್ನೇ ಕಂಡುಬಿಡಬೇಕೆಂದು ನಿರ್ಧರಿಸಿದ. ಆ ರಾತ್ರಿ ಮಳೆಯು ಸುರಿಯುತ್ತಿತ್ತು. ಮೋಡಗಳ ನಡುವೆ ಕಿಡಿಗೇಡಿಗಳ ನಗು. ಅವರು ಮಠದ ಒಳಗೆ ಕಾಲಿಟ್ಟ ಕ್ಷಣದಿಂದಲೇ ತಂಗುದಿಲ್ಲದ ಶೀತ, ವಿಶಿಷ್ಟವಾದ ಮೃದು ಶಬ್ದಗಳು ಮತ್ತು ಮನೆಯ ಗೋಡೆಯ ಮೇಲೆ ಒರೆಯುವ ಬಟೆಯ ಶಬ್ದ ಕೇಳಿಸತೊಡಗಿತು. ಯಾರು ಎಂದು ನಂದನ್ ಕೂಗಿದ. ಉತ್ತರ: ನಿಶ್ಬ್ದ. ಆ ಕ್ಷಣಕ್ಕೆ ಒಂದು ಹಳೆಯ ಪುಟ್ಟ ದಾರಿ ತೋರ್ಪಡಿತು. ಮಠದ ಅಡಿಗಲ್ಲುಗಳಡಿ ಒಂದು ಸುರಂಗದ ಬಾಯಿ. ಒಳಗೆ ಇಳಿದಾಗ ಗೋಡೆ ಮೇಲೆ ಹೆಬ್ಬಾವಿನ ಚಿತ್ರ, ಮಧ್ಯದಲ್ಲಿ ತಪಸ್ವಿಯ ಭಸ್ಮಕಾಯ ಮೂರ್ತಿ. ಅವನ ಕಣ್ಣುಗಳು ನಂದನ್ ಕಡೆ ನೇರವಾಗಿ ನೋಡಿದವು. ಒಂದು ಕ್ಷಣ ಅವನ ಕಾಲುಗಳು ಸ್ತಬ್ಧ. ಗೆಳೆಯರು ಓಡಿ ಹೋಗಿದರು. ನಂದನ್ ಮಾತ್ರ ನಿರ್ಲಕ್ಷ್ಯವಾಗಿ ಮೂರ್ತಿಯ ಮುಂದೆ ನಿಂತ. ಏನು ಹೇಳಬೇಕೋ ಎಂಬಷ್ಟು ಭಾವ. ಅದೇ ವೇಳೆ ತಪಸ್ವಿಯ ಧ್ವನಿ ಕೇಳಿತು: ನನ್ನ ತಪಸ್ಸು ಮುಗಿಯಬೇಕಿತ್ತು. ಆದರೆ ಅವರು ತಡೆಯಿದರು. ನೀನು ಧೈರ್ಯವಂತ, ಆದರೆ ಹೊರಬೇಡ. ಈ ಶಾಪ ಇನ್ನೂ ಮುಗಿದಿಲ್ಲ. ಅದಾದ ಮೇಲೆ ಎದ್ದು ಬಂದ ಗಾಳಿ, ಕತ್ತಲೆ ಮತ್ತು ನೆತ್ತರದ ಕೆಂಪು ಕಣ್ಣುಗಳು. ನಂತರ ಏನಾಯಿತೋ ಯಾರಿಗೂ ಗೊತ್ತಿಲ್ಲ. ನಂದನ್ ಮತ್ತೆ ಆ ಹಳ್ಳಿಗೆ ಮರಳಲಿಲ್ಲ. ಆದರೆ ಮಠದ ಬಾಗಿಲು ಆ ದಿನದಿಂದ ಮುಚ್ಚಲ್ಪಟ್ಟಿದೆ. ಯಾರೋ ರಾತ್ರಿ ಸಾಗುವಾಗ ಅವನ ಹೆಜ್ಜೆಗಳ ಶಬ್ದ ಕೇಳಿಸುತ್ತವೆ. ಇತ್ತೀಚೆಗೆ ಯಾರಾದರೂ ಹೋಗಿದ್ದಾರಾ? ನಂದನಲ್ಲಿ ಇನ್ನೂ ಇದೆ ಎಂದಾಗ ನೀವು ಹೋಗುತ್ತೀರಾ?